ಬಂದ್ಲು ಬಂದ್ಲು. ಅಯ್ಯೋ ಈ ಮುದುಕಿ ನನ್ನೇ ನೋಡ್ತಾ ನಿಂತಿದ್ದಲ್ಲಪ್ಪ. ಈ ಮುದುಕಿಗೆ ಆ ಸಾವಿತ್ರಿ ಬಂದು ಹೋದಾಗಿಂದನ ಇವಳಿಗೆ ಅನುಮಾನದ ಭೂತ ಹತ್ಕೊಂಡೈತಿ. ನನ್ನ ಬಸ್ರಿ ಅಲ್ಲ ಅಂತಾನ. ಏನು ಮಾಡಲಿ ಈಗ? ಯಾಕೆ ಅಲ್ಲೇ ನಿಂತ್ಕೊಂಡೆ? ಬಾ. ಯಾಕೆ ಭಯನಾ? ಭಯನಾ? ಯಾಕತ್ತೆ ನೀನೇನು ಹುಲಿನ ಚಿರ್ತೇನೆ ಎದಕ್ಕೆ ಮಕ್ಕೆ? ಭಯನೂ ಇಲ್ಲ ಗೀಯನೂ ಇಲ್ಲ. ಸುಮ್ಮನೆ ನೋಡ್ತಿದ್ದೆ. ಏನು ಬೇಕತ್ತೆ? ಏನಾರ ಮಾಡ್ಕೊಡ್ಬೇಕಾ? ಟೀ ಕಾಫಿ ಏನಾದರೂ? ಏನು ಬೇಡಮ್ಮ. ನೀನು ಚೆನ್ನಾಗಿದ್ಯಾ? ಸುಸ್ತಾಗ್ತಿಲ್ಲ? ಸುಸ್ತಾಗ್ತೈತಿ ಅತ್ತೆ. ಏನು ಮಾಡೋದು ಹೇಳು? ನಾನೇ ಅನ್ಸರ್ಸ್ಕೊಂಡು ಹೋಗ್ತಾ ಇದ್ದೀನಿ, ಆದ್ರೂ ಯಾರಿಗೂ ಹೇಳ್ತಾ ಇಲ್ಲ. ನಿಮಗೆಲ್ಲ ಯಾಕೆ ಸುಮ್ಮನೆ ಬೇಜಾರು ಮಾಡೋದು ಅಂತಾನ ನಾನೇ ಹೇಳ್ತಾ ಇಲ್ಲ ಅಷ್ಟೇ. ಸುಸ್ತಾಗ್ತೈತೆ ನನಗೂ. ಆ ಸಾವಿತ್ರಿ ಹೇಳಿದ್ಕೆ ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಿಡ. ನಾನು ಬಸ್ರಿನಿ. ಆ ಸಾವಿತ್ರಮ್ಮಗೆ ಗೊತ್ತಾಗಲ್ಲ. ಅಯ್ಯಮ್ಮ ಮಕ್ಳು ನಡೆದಿದ್ರೆ ತಾನೆ, ಅವಳಿಗೆ ಮಕ್ಳು ಇಲ್ವಲ್ಲ, ಅದಕ್ಕೆ ಗೊತ್ತಾಗಲ್ಲ. ಸಾವಿತ್ರಮ್ಮ ಮಕ್ಳು ಆಡ್ದಿರದೇ ಇರ್ಬೋದು, ಆದ್ರೆ ನಾನು ಮಕ್ಳನ್ನ ಆಡ್ದಿದ್ದೀನಿ. ನನಗೆ ಗೊತ್ತಾಗುತ್ತೆ ಯಾರು ಹೆಂಗಿರ್ತಾರೆ, ಬಸ್ರಿ ಆದವ್ರು ಹೆಂಗಿರ್ತಾರೆ, ಅಥವಾ ನಾಟಕ ಮಾಡೋರು ಹೆಂಗಿರ್ತಾರೆ ಅಂತ ನನಗೂ ಗೊತ್ತಾಗುತ್ತೆ. ಹೌದತ್ತೆ, ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಬಿಡಿ. ಸಾವಿತ್ರಿಗೆ ಏನು ಗೊತ್ತಾಗುತ್ತೆ? ಅವಳ ಮಾತೆಲ್ಲ ಬರೀ ಸುಳ್ಳು, ಬರೀ ಜಗಳ ತಂದಿಕ್ಕದೆ. ಸರಿ, ನನಗೆ ಅಡುಗೆ ಮನೆಗೆ ಕೆಲಸ ಐತೆ, ಹೋಗ್ತೀನಿ. ಆಯ್ತು, ಹೋಗು ಹೋಗು. ಇಲ್ಲ ಇಲ್ಲ, ತಿರುಗಿ ನೋಡ್ಕೊಂಡು ಹೋಗ್ತಾಳಲ್ಲ, ಯಾಕನ? ಅವಳು ಹಿಂಗೆ ಆಡ್ತಿರೋದು ನೋಡಿದ್ರೆ ನನ್ನ ಅನುಮಾನ ಇನ್ನೂ ನಿಜ ಅಂತ ಅನ್ನಿಸ್ತಾ ಐತಿ. ನನ್ನ ಮಗ ಬರಲಿ, ಹೇಳ್ತೀನಿ ಸರಿಯಾಗಿ. ಈ ಮನೆಗೆ ಬಂದು ಸೇರ್ಕೊಂಬಕ್ಕೆ ನಾಟಕ ಮಾಡಿದ್ಯಾ? ನಾಟಕನ ಇಂಥವ್ರ ಮನೆಗೆ ನಿಮ್ಮ ಅಮ್ಮಯ್ಯ, ನಿಮ್ಮ ಅಣ್ಣಯ್ಯ, ನಿಮ್ಮ ಅತ್ತಿಗೆನೆಲ್ಲನ ನಂಬಿಸಿ ಬಂದಿದ್ಯಾ. ಇಲ್ಲಿ ನನ್ನ ಮಗನೂ ನಂಬಿಸಿದ್ಯಾ? ಇರಲಿ ಇರಲಿ, ಈ ನಾಟಕನ ಆದಷ್ಟು ಬೇಗ ಬಯಲು ಮಾಡ್ತೀನಿ ನಾನು. ಅಯ್ಯೋ, ಈ ಮುದುಕಿ ಯಾವಾಗಲೂ ನನ್ನ ಮೇಲೆ ಅನುಮಾನ ತೆತ್ತಿರಿ ನೋಡ್ತೈತಿ. ಏನೋ ಯೋಚನೆ ಮಾಡ್ತೈತಿ. ನನ್ನ ಗಂಡನ ಕಾಯ್ತಾ ಇದ್ದಾಳೆ ಅನ್ಸುತ್ತೆ. ಅದು ಏನು ಹೇಳ್ಕೊಡ್ತಾಳ, ಏನು ಕತ್ತೀವಿ ದೇವ್ರಿ. ಬಾರಪ್ಪ ಬಾ. ಚಂದ್ರ ಎಲ್ಲಿಗೆ ಹೋಗಿದ್ದಪ್ಪ? ಹೊಲ್ತಕ್ಕೆ ಹೋಗಿದ್ದೆ. ಹೂನಮ್ಮ, ಹೊಲ್ತಕ್ಕೆ ಹೋಗಿದ್ದೆ. ಒಂದಿಷ್ಟು ಬದನೆ ಗಿಡ ಇದ್ವಲ್ವಾ, ಅವಕ್ಕೆಲ್ಲನ ಕೆತ್ತಿ ಮುರಿ ಎಳ್ದು ಬಂದೆ. ಗೌರಿ ಎಲ್ಗೋದ್ಲಮ್ಮ? ಗೌರಿ ಐದಾಳ ಒಳಗೆ. ಅವಳಿಗೆ ಯಾಕನ ಸುಸ್ತಾದಂಗೆ ಆಗ್ತೈತಂತೆ. ಅದಕ್ಕೇನೆ ಹೋಗಿ ಯಾವುದಕ್ಕೂ ಒಂದ್ಸರಿನ ಪಂಡಿತರ ಹತ್ರ ತೋರಿಸ್ಕೊಂಬ, ನೀನು ಅವಳು ಹೋಗ್ಬಿಟ್ಟು. ಹಂಗ? ಹೌದಾ? ಯಾಕಮ್ಮ ಸುಸ್ತಂತ? ಇಷ್ಟು ದಿನ ಏನೂ ಇರಲಿಲ್ಲ, ಈಗೇನು ಇಟ್ಕಿದ್ದಂಗೆ? ಹಂಗೆ ಅದು ಇಟ್ಕಿದ್ದಂಗೆ ಬಂದ್ಬಿಡುತ್ತೆ ಅವಳಿಗೆ ಸುಸ್ತು. ಇಷ್ಟು ದಿನ ಬಸ್ರಿ ಅಂತ ಗೊತ್ತಾಗಿರ್ಲಿಲ್ಲ ಅವಳಿಗೆ, ಮರ್ತೋಗ್ಬಿಟ್ಟಿದ್ಲು. ಇವಾಗ ನೆನಪಾಗಿದೆ ನಿನ್ನೆಯಿಂದನ, ಅದಕ್ಕೆ ಸುಸ್ತು ಅಂತಿದ್ದಾಳೆ. ಪಂಡಿತರ ಹತ್ರ ಕರ್ಕೊಂಡೋಗಿ ತೋರಿಸ್ಕೊಂಬರಾಗ ಹೋಗಿ ಒಂದ್ಸಲ. ಏನಾಗೈತೆ ಏನು ಎತ್ತ ಅಂತ ಇಷ್ಟ ಆತನ ಔಷಧಿ ಪೌಷಧಿ ಕೊಡ್ತಾರೆ ಸುಸ್ತಿಗೆ. ಹೌದಾ? ಎಲ್ಲೋ ಅಡುಗೆ ಮನೆಗೆ ಇದ್ದಾಳ ಗೌರಿ? ಗೌರಿ ಬಾರ ಇಲ್ಲಿ. ಬಾರಮ್ಮ ಗೌರಿ. ಅತ್ತೆ ಏನು ಕರೆದಿದ್ದವ್ರಿ? ನಿಮಗೆ ಟೀ ಕಾಫಿ ಏನಾರ ಮಾಡ್ಕೊಡ್ಲಾ ಅಥವಾ ಊಟ ಮಾಡ್ತಿರೋ? ಅವನಿಗೇನು ಬೇಡ, ನೀನಿಗೆ ಬೇಕಾಗೈತಿ. ಬಾ, ನಿನ್ನೆಯಿಂದ ಪಾಪ ಸುಸ್ತು ಸುಸ್ತು ಅಂತಿದ್ದಲ್ಲ, ಹೋಗಿ ಪಂಡಿತರ ಹತ್ರ ತೋರಿಸ್ಕೊಂಡು ಬರೋಗ ಹೋಗಿ. ಹೋಗು. ಅಯ್ಯೋ ದೇವ್ರಿ, ಸುಸ್ತು ಅಂತ ಹೇಳಿದ್ರು ಕಷ್ಟ, ಆರಾಮಾಗಿದ್ರು ಕಷ್ಟ. ಈ ಮುದುಕಿ ಆ ಸಾವಿತ್ರಿ ಬಂದು ಈ ಮುದುಕಿ ತಲೆಗೆ ಅನುಮಾನವನ್ನು ಬೀಜ ಬಿತ್ತೋಗ್ಯವಳೆ. ಅದು ಏನು ಕಮ್ಮಿ ಆಗಲ್ಲ ಇದು ಈ ಅನುಮಾನ. ಅಯ್ಯೋ ದೇವ್ರಿ, ನಾನೇನಪ್ಪ ಮಾಡಲಿ? ಗೌರಿ ಗೌರಿ ಬಾ, ಹೋಗಿ ಬರೋಣ. ಬಾ, ಇಷ್ಟೊತ್ತನ ಹೋದ್ರೆ ಇರ್ತಾರೆ, ಬಾ ಜಲ್ದಿ ಹೋಗಿ ಬರೋಣ. ಸುಸ್ತು ಅಂತಿದ್ಯಾ? ಬಾ, ಹಂಗೆ ಇರಬಾರ್ದು. ಅಯ್ಯೋ ರೀ, ನನಗೆ ನಿನ್ನೆ ಅದು ಜಿನ್ನಿ ಮನೆ ಹತ್ರ ಹೋಗ್ಬಿಟ್ಟು ರಾಗಿ ಹಾಕ್ಸ್ಕೊಂಬಂದಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಯ್ತು ಅಷ್ಟೇ ನಿನ್ನೆ ದಿವಸ. ಇವತ್ತೇನು ಸುಸ್ತು ಇಲ್ಲ, ಎಂಥದಿಲ್ಲ, ಚೆನ್ನಾಗಿದ್ದೀನಲ್ಲ. ಬಿಡಿ, ಏನು ಬೇಡ. ಚೆನ್ನಾಗಿರೋ ಮೇಲೆ ಯಾಕೆ ಸುಮ್ಮನೆ ತೋರಿಸ್ಕೊಂಬರೋದು ಹೇಳಿ? ಏನು ಬೇಡ. ಸುಸ್ತಾದ್ರು ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಹೋಗ್ಬೇಕು, ಹೋಗಿ ತೋರಿಸ್ಕೊಂಬರೋಗು. ನೀನು ಬಸರಿ ಬೇರೆ, ಮಗು ಹೆಂಗೈತೆ, ಆರೋಗ್ಯ ಹೆಂಗೈತೆ, ಏನಾದ್ರೂ ತಿನ್ಬೇಕಾ, ಹಣ್ಣು ಪಣ್ಣು ತಿನ್ಬೇಕಾ ಅಂತ ಹೇಳ್ತಾರೆ. ರಕ್ತ ಕಮ್ಮಿ ಆಯ್ತಾ ನೋಡಿ, ನಾಲ್ಗೆ ಪಾಲ್ಗೆ ನೋಡಿ, ಕಣ್ಣು ನೋಡಿ ಹೇಳ್ತಾರೆ. ಹೋಗು ಪಂಡಿತರ ಹತ್ರ ಹೋಗಿ ತೋರಿಸ್ಕೊಂಬರೋಗ ಹೋಗಿ. ಚೆನ್ನಾಗಿದ್ರು ಹೋಗು, ಪರವಾಗಿಲ್ಲ, ಏನಾಗಲ್ಲ. ಯಾಕೆಂದ್ರೆ ಹೊಟ್ಟೆಯಲ್ಲಿರೋ ಮಗು ಆರೋಗ್ಯ ಚೆನ್ನಾಗೈತೆ ಇಲ್ವಾ ಅಂತ ನಿನ್ಗೆ ಹೆಂಗ್ ಗೊತ್ತಾಗುತ್ತೆ? ಹೇಳು, ನಮಗೂ ನಿಮಗೂ ಗೊತ್ತಾಗಲ್ಲ, ಅವ್ರಿಗಾದ್ರೆ ಅನುಭವ ಐತೆ, ಗೊತ್ತಾಗುತ್ತೆ. ಹೋಗು ಹೋಗು ಹೋಗಪ್ಪ, ಕರ್ಕೊಂಡು ಹೋಗ ಚಂದ್ರು. ಅಯ್ಯೋ ಅತ್ತೆ, ಬೇಡ ಅತ್ತೆ, ಚೆನ್ನಾಗಿದ್ದು ಸುಮ್ಮನೆ ಹೋಗಿ ಯಾಕೆ ಸುಮ್ಮನೆ ದುಡ್ಡೊಂದು ದಂಡ ಮಾಡ್ಕೊಂಬೋದು? ಅದು ಅಲ್ದೇನೆ ಆ ಪಂಡಿತರು ಬೇರೆ ಸರಿಯಾಗಿ ನೋಡಲ್ಲ, ಸರಿಯಾಗಿ ಔಷಧಿ ಕೊಡಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಒಂದ್ಸರಿನ, ಮರ್ತ್ಬಿಟ್ರಾ? ಬೇಡ ಬಿಡಿ, ನಾನು ನಮ್ಮೂರಿಗೆ ಹೋಗ್ತೀನಲ್ಲ ಯಾವಾಗಾದ್ರೂ, ಅವಾಗ ಅಲ್ಲೇನೆ ಪಂಡಿತರ ಹತ್ರ ತೋರಿಸ್ಕೊಂತೀನಿ. ಇಲ್ಲೇನು ಬೇಡ, ಪಂಡಿತರು ಬೇರೆ ಸರಿಯಾಗಿ ನೋಡಲ್ಲ ತಾನೆ. ಯಾವುದೋ ಹೇಳಿದ್ದೆ ಯಾವುದೋ ಕಾಲದಾಗೆ, ಈಗ ತೋರಿಸ್ಕೊಂಬ ಹೋಗು, ಏನಾಗಲ್ಲ. ಬೇಡ ಅತ್ತೆ, ನಾನು ಹೋಗಲ್ಲ ಅಂದ್ರೆ ನೀವು ಯಾಕೆ ಬಲವಂತ ಮಾಡ್ತಾ ಇದ್ರೆ? ನನಗೇನು ಆಗಿಲ್ಲ, ಚೆನ್ನಾಗಿದ್ದೀನಿ. ಗೌರಿ, ಸುಮ್ಮನೆ ಬತ್ತೀಯಾ? ಹೋಗಿ ಬರೋಣ. ನೀನು ಬಸ್ರಿ ಅಂತ ಇಲ್ಲಿಗೆ ಬಂದಾಗಿಂದ ನಾನು ಒಂದು ಸರಿನೂ ಪಂಡಿತರ ಹತ್ರ ತೋರಿಸ್ಕೊಂಡಿಲ್ಲ, ಡಾಕ್ಟರ್ ಹತ್ರ ತೋರಿಸ್ಕೊಂಡಿಲ್ಲ. ಅದಕ್ಕೆ ಬಾ, ಪಂಡಿತರು ಬೇಡ ಅಂದರೆ ಏನಂತೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರನೇ ತೋರಿಸ್ಕೊ ಬರೋಣ. ಏನು ತೊಂದರೆ ಆಗೈತೆ ಏನು ಎತ್ತ ಅಂತಾನ. ಡಾಕ್ಟ್ರು ಇರ್ರಿ, ಯಾಕ್ರಿ ಸುಮ್ಮನೆ ನಿಮ್ಮ ಕೆಲಸ ಇದ್ದಾವೆ, ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಾ? ಡಾಕ್ಟ್ರು ಗಿಟ್ರು ಎಲ್ಲ ಏನು ಬೇಡ, ಸುಮ್ಮನೆ ಇರ್ರಿ. ನಾನೆಲ್ಲನ ತೋರಿಸ್ಕೊಂಬರ್ತೀನಿ ಯಾವಾಗಾದ್ರೂ, ನಾಳೆ ನಾಡಿದ್ದು ಯಾವಾಗಾದ್ರೂ ಹೋದಾಗ. ನಿಮ್ಗೆ ಯಾಕಿದ್ರು ಚಿಂತೆ? ನೀವು ಕೆಲಸ ನೀವು ನೋಡ್ಕೊಳ್ರಿ, ಹೊಲ್ದಾಗಿರೋದ. ಈ ಅತ್ತೆ ಮಾತು ಕೇಳ್ಕೊಂಡು ನೀವು ಆಸ್ಪತ್ರೆ ಪಂಡಿತರು ಅದು ಇದು ಅಂತ ತಲೆ ಕೆಡ್ಸ್ಕೊಂಡು
ಟೈಮ್ ಕಳಿಬೇಡ್ರಿ ಏಯ್ ನಾನು ಹೇಳ್ತಾ ಇದ್ದೀನಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬ ಹೋಗು ಚಂದ್ರು ಕರ್ಕೊಂಡೋಗು ಗೌರಿನ ಇವತ್ತೇ ಹೋಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಬ. ಅಯ್ಯೋ ದೇವ್ರೇ ಈ ಮುದುಕಿ ಒಳ್ಳೆ ಹಿಂಸೆ ಆಯ್ತಲ್ಲಪ್ಪ. ಡಾಕ್ಟ್ರು ಅಂತನಾ ಡಾಕ್ಟರ್ ಹತ್ರ ಹೋದೆ ಬಂಡವಾಳ ಎಲ್ಲ ಬಹಿಲಾಗುತ್ತಾ? ಬೇಡಪ್ಪ ದೇವ್ರೇ ಏನು ಮಾಡಲಿ ಈಗ, ಹೆಂಗೆ ತಪ್ಪಿಸ್ಕೊಳ್ಳಿ? ಹೌದು ಹಂಗೆ ಮಾಡ್ತೀನಿ. ಹೌದು ಗೌರಿ, ಬಾ ಹೋಗೋಣ, ಬಾ ಈಗಲೇ ಹೋಗೋಣ. ಯಾಕೆ ಅಲ್ಲ ನೀನು ಯಾಕೆ ತೊಂದರೆ? ಅಲ್ಲ ನೀನು ಚೆನ್ನಾಗಿರ್ಬೇಕು, ನೀನು ಹೊಟ್ಟೆಲಿರೋ ನಮ್ಮ ವಂಶದ ಕುಡಿ ಚೆನ್ನಾಗಿರ್ಬೇಕು ಅಂತ ತಾನೇ ನಾವು ಹೇಳ್ತಾ ಇರೋದು. ನೀನು ಯಾಕೆ ಹಿಂಗೆ ಆಟ ಮಾಡ್ತಾ ಇದೆಯಾ? ಹೋಗಲ್ಲ ಅಂತನಾ? ನೀನು ಹೊಟ್ಟೆ ಒಳಗೆ ಮಗು ಐತೆ ತಾನೆ? ಅಥವಾ ಏನು ಸುಳ್ಳು ಹೇಳಿದೆ ನಮಗೆ? ಅಯ್ಯೋ ಅತ್ತೆ ನಾನೇ ಸುಳ್ಳು ಹೇಳಿ? ನಾನು ಆ ಥರ ಎಲ್ಲ ಸುಳ್ಳು ಹೇಳಿಲ್ಲ. ನಾನು ಬಸ್ರಿನೇ. ಯಾಕೆ ನಿಮಗೆ ನಂಬಿಕೆ ಇಲ್ವಾ ನನ್ನ ಮೇಲೆ? ಏನ್ರಿ ನಿಮ್ಮಮ್ಮ ಹಿಂಗೆ ಮಾತಾಡ್ತಾರೆ? ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳೋಕ್ಕಾಗುತ್ತಾ? ಹಂಗೆಲ್ಲ ಏನೂ ಇಲ್ಲ. ಸುಮ್ಮನೆ ಇರ್ರಿ. ನಾನು ಆಸ್ಪತ್ರೆಗೆ ಸುಮ್ಮನೆ ಯಾಕೆ ಖರ್ಚು ಅಂತ ಹೇಳಿದೆ ಅಷ್ಟೇನೆ. ಆಸ್ಪತ್ರೆಗೆ ಹೋಗ್ಲೇಬೇಕು ಅಂದರೆ ನಾನೇ ಹೋಗ್ತೀನಿ ಬಿಡಿ. ನೀನೊಬ್ಬಳೆ ಹೆಂಗೆ ಹೋಗ್ತೀಯಾ? ಅದಕ್ಕೆ ಚಂದ್ರನು ಜೊತೆಗೆ ಬರ್ತಾನೆ, ಕರ್ಕೊಂಡು ಹೋಗೋದು ಕಲ್ಕ. ಚಂದ್ರು ಕರ್ಕೊಂಡು ಹೋಗಪ್ಪ. ಅಯ್ಯೋ ಅತ್ತೆ ನಾನೊಬ್ಳೆ ಅಂದರೆ ನಾನೊಬ್ಳೆ ಹೋಗಲ್ಲ. ನೇತ್ರನೂ ನಾನು ನಾಳೆಗೆ ಉಪ್ಪಿನಕಾಯಿದು ಏನೋ ಕೇಳ್ಕೊಂಬರ್ಬೇಕು, ಅಲ್ಲಿ ಕೆಲಸ ಐತೆ. ಹಂಗಾಗಿ ಹೋಗ್ಬಿಟ್ಟು ಹಂಗೆ ಆಸ್ಪತ್ರೆಗೂ ತೋರಿಸ್ಕೊಂಡು ಬರ್ತೀವಿ. ಇವ್ರಿಗೆ ಯಾಕೆ ಸುಮ್ಮನೆ ತೊಂದರೆ? ಪಾಪ ಅವರು ಹೊಲ್ದಾಗ ಕೆಲಸಗಳೇ ಬೇಜಾನಿರ್ತವೆ. ಅಲ್ಲಿ ಟೌನಾಗ ಬಂದು ಆಸ್ಪತ್ರೆ ಎಷ್ಟು ಜನ ಇರ್ತಾರೆ ಗೊತ್ತಾ? ಸಾಯಂಕಾಲ ತನಕ ಕಾಯ್ಬೇಕಾಗುತ್ತೆ. ಇವ್ರಿಗೆ ಯಾಕೆ ಅದೆಲ್ಲ ತೊಂದರೆ? ನಾನು ನೇತ್ರನೂ ಹೋಗಿ ತೋರಿಸ್ಕೊಂಬರ್ತೀವಿ. ಬಿಡಿ. ಇಲ್ವೇ ಯಾವಾಗ ತೋರಿಸ್ಕೊಂಬತ್ತೀಯ? ಇವತ್ತು ಹೆಂಗೂ ಚಂದ್ರಿಗೆ ಕೆಲಸ ಏನು ಜಾಸ್ತಿ ಇಲ್ಲ. ಹೋಗು ಇವಾಗ್ಲೇನೆ. ಆ ನೇತ್ರ ಯಾವಾಗ ಬರ್ತಾಳ? ಏನು ಸುಡ್ಗಾಡು? ಅಯ್ಯೋ ಅಮ್ಮ, ನೇತ್ರನ ಜೊತೆ ಹೋಗ್ತೀನಿ ಅಂತಿದ್ದಾಳೆ ತಾನೆ, ಹೋಗ್ತಾಳೆ ಬಿಡು. ಯಾವಾಗ ಹೋಗ್ತೀಯ ಗೌರಿ? ಅದು ನಾಳೆ ಹೋಗ್ತೀನಿ. ಇವತ್ತು ಆಲೇ ಟೈಮ್ ಆಗೈತೆ, ಮಧ್ಯಾಹ್ನ ಆಗೈತೆ. ಈಗ ಹೋದ್ರೂ ಅಲ್ಲಿ ಡಾಕ್ಟ್ರು ಸಿಗಲ್ಲ, ತುಂಬ ಜನ ಇರ್ತಾರೆ. ನಾನೇನೆ ನೇತ್ರನು ನಾನು ಹೋಗಿ ತೋರಿಸ್ಕೊಂಬತ್ತೀವಿ. ಬಂದಮೇಲೆ ಏನು ಹೇಳಿದ್ರು ಅಂತ ನಾನು ನಿಮ್ಗೆ ಹೇಳ್ತೀವಿ. ಆಯ್ತಾತೆ? ಸರಿ ಆಯ್ತಮ್ಮ, ಹೋಗಿ ತೋರಿಸ್ಕೊಂಬಂದ್ರೆ ಸಾಕು. ಏನು ಹೇಳಿದ್ರು ಅಂತ ಬಂದು ಹೇಳು. ನಾನು ನಿನ್ನ ಜೊತೆ ಬರ್ತೀನಿ. ನೇತ್ರನು ನೀನು ಹೋಗ್ತಿರಲ್ಲ ಅವಾಗ ನಾನು ಕರ್ಕೊಂಡೋಗಿ ನಾನು ಬರ್ತೀನಿ. ಅಯ್ಯೋ ಅತ್ತೆ ಏನತ್ತೆ ನಿಮ್ಗೇನು ಅನುಮಾನ? ನಾನು ನೇತ್ರ ಹೋಗ್ತಿದ್ದೀವಲ್ಲ, ಬಂದಾಗ ಹೇಳ್ತೀವಿ. ನೇತ್ರನೇ ಬಂದು ಹೇಳ್ತಾಳೆ ನಿಮ್ಮ ಅನುಮಾನಕ್ಕೆಲ್ಲನ ಪರಿಹಾರನ. ಸುಮ್ಮನೆ ಇರ್ರಿ, ನಾನು ಇವಾಗಲೇ ಹೋಗಿ ನೇತ್ರಗೆ ಹೇಳ್ಬರ್ತೀನಿ, ನಾಳೆ ಹೋಗೋಣ ಅಂತನ. ಆಯ್ತು ಬಿಡಮ್ಮ, ಹೋಗಿ ಬರ್ತಾಳಂತಲ್ಲ, ಹೋಗಿ ಬರ್ಲಿ ಬಿಡು. ನೀನು ಯಾಕೆ ತೊಂದರೆ ತಾಂತೀಯ ಸುಮ್ಮನೆ? ಹಂಗಲ್ವೋ ಅದು ಇಲ್ಲ ಇದು ಇಲ್ಲ, ಸುಮ್ಮನಿರು. ನಿನ್ಗೆ ವಯಸ್ಸಾಗೈತೆ, ನೀನು ಎಲ್ಲಿ ಓಡಾಡ್ತೀಯ ಅಲ್ಲಿ ಟೌನಾಗೆ? ಬಸ್ಸು ಲಾರಿ ಕಾರು ಎಲ್ಲ ಬತ್ತಿರ್ತವೆ, ನಿನಗೆ ಓಡಾಡೋಕ್ಕಾಗಲ್ಲ. ಮೊದಲೇ ಕಾಲು ನೋವು ಅಂತೀಯ. ಸುಮ್ಮನೆ ಮಂತ ಕುಕ್ಕ ನೀನು. ಹೌದಪ್ಪ, ವಯಸ್ಸಾದ್ಮೇಲೆ ಆರಾಮ ಮನೆಗಿರೋದು ಬಿಟ್ಟು ಇವತ್ತೇ ಇನ್ನು ಆಸ್ಪತ್ರೆಗೆ ಬರ್ತೀನಿ ನಾನು ಅಂತ ಹೇಳ್ತೈತಿ. ನಾವೆಲ್ಲ ಹೋಗಿ ಬರ್ತೀವಿ. ಈಗಲೇ ನೆನೆ ಹತ್ರ ಅಂತ ಹೋಗ್ತೀನಿ ಇರು. ಯಾಕೋ ಇವಳು ವರ್ತನೆ ಪಂಡಿತರ ಹತ್ರ ಹೋಗಿ ಬರೋಣ ಅಂದ್ರೆ ಏನೇನೋ ನೆಪ ಹೇಳಿ, ಡಾಕ್ಟರ್ ಹತ್ರ ಹೋಗೋಣ ಅಂದ್ರೆ ಇನ್ನೇನೋ ನೆಪ ಹೇಳ್ತಾಳೆ. ಇವನು ಕರ್ಕೊಂಡು ಹೋಗು ಅಂದ್ರೆ ಅವ್ನು ಬೇಡ, ನೇತ್ರನ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನನ್ನ ಅನುಮಾನ ಇವಳು ಆಡ್ತಾ ಇರೋದು ನೋಡ್ತಾ ಇದ್ರೆ ಇನ್ನೂ ಜಾಸ್ತಿ ಆಗ್ತೈತೆ. ಏನು ಮಾಡೋದು? ಹೆಂಗೆ ಕಂಡುಹಿಡಿಯೋದು ಇವಳನ್ನ? ಏನಾನ ಒಂದು ಮಾಡಲೇಬೇಕು. ನೋಡೋಣ, ಯೋಚನೆ ಮಾಡ್ತೀನಿ. ಇನ್ನು ನಾಳೆ ಅಲ್ವಾ ಹೋಗೋದವಳು, ಅಷ್ಟರೊಳಗೆ ಏನಾದರೂ ಮಾಡಿ ಇವಳನ್ನ ಹಿಡಿಬೇಕು. ಅದು ನಿಜಾನೋ ಸುಳ್ಳು ಅಂತ ಕಂಡುಹಿಡಿಬೇಕು. ಅಮ್ಮ ಏನಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಏನೂ ಆಗಲ್ಲ. ನಿನ್ನ ಮೊಮ್ಮಗಳಿಗೆ ಏನೂ ಆಗಲ್ಲ. ಆರಾಮಾಗಿ ಚಿಂತೆ ಮಾಡಬೇಡ, ಸುಮ್ಮನೆ ಕೂತ್ಕ ಮಲ್ಕ. ಇಲ್ಲಾಂದ್ರೆ ಸರಿ ಆಯ್ತಪ್ಪ, ಆಯ್ತು ಹೋಗು. ನೀನು ಊಟ ಮಾಡ್ತೀಯಾ? ಹಿಂಗೆ ಇಕ್ಕೊಡ್ಲೆ? ಊಟ ಬೇಡ, ಒಂದಿಷ್ಟ ನೀರು ತಗೊಂಡು ಹೊಲ್ತಕ್ಕೆ ಹೋಗ್ಬೇಕು ನಾನು. ನೀರು ತಗೊಂಡು ಹೋಗ್ತೀನಿ ನಿನ್ನ ಮನೆಗೆ. ಇಲ್ಲ, ಹಿಂಗಾದ್ರೆ ಸರಿಯಾಗಲ್ಲ. ಇದೇನು ಅಂತ ನಾನು ನಿರ್ಧಾರ ಆಗಲೇಬೇಕು. ನೋಡೋಣ. ಇವಳು ಆಡ್ತಾ ಇರೋದಕ್ಕೂ ಇವಳು ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಏನಾದರೂ ಮಾಡಿ ತಿಳ್ಕೋಬೇಕಲ್ಲ. ಏನು ಮಾಡೋಣ ಏನು ಅಂತ ಗೊತ್ತಾಗ್ತಿಲ್ವೇ. ನೇತ್ರನ ಜೊತೆ ಹೋಗ್ತೀನಿ ಅಂತ ಹೇಳಿ ತಪ್ಪಿಸ್ಕೊಬಿಟ್ಲು. ನನ್ನ ಮಗ ಚಂದ್ರನೇ ಇವಳ ಜೊತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ನನ್ನ ಅನುಮಾನನೂ ಬಗೆಹರಿಯೋದಪ್ಪ. ಈಗ ನಾನು ಚಂದ್ರು ಹೇಳಿದ್ರೆ ಕೇಳಲ್ಲ, ಬಿಡು ಹೋಗ್ತಾಳೆ ಅಂತ ಹೇಳ್ದೆ. ಆದರೆ ಇವನಿಗೆ ಹೆಂಗೆ ಹೇಳೋದು? ನನಗೆ ಅನುಮಾನ ಅಂತಾನ? ಬೇಡ, ಇವನಿಗೆ ಹೇಳಿದ್ರೆ ಇವನು ಆಮೇಲೆ ಏನಾದ್ರೂ ನಾನು ಹೇಳಿದ ಸುಳ್ಳಾದರೆ ನನ್ನ ಮೇಲೆ ಬೈತಾನೆ. ಅದು ಯಾವುದಕ್ಕೂ ಅದು ಅವಳು ಗೌರಿ ಹೇಳ್ತಾರೆ ನಿಜಾನ ಸುಳ್ಳ ಅಥವಾ ನನ್ನ ಅನುಮಾನ ನಿಜಾನ ಅಂತಾನ ಮೊದಲು ತಿಳ್ಕೋಬೇಕು, ಆಮೇಲೆ ಅವನಿಗೆ ಹೇಳೋಣ. ಹೌದೌದು, ಹಾಗೆ ಮಾಡೋದೇ ಒಳ್ಳೆಯದು. ಮೊದಲೇ ಅವನಿಗೆ ಹೆಂಗೆ ಗೊತ್ತು ಹೇಳ್ಬಾರ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.